ಎಲ್ರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ ಸ್ಟಾಪ್ ಆಗ್ರೀಡಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ ಮಾಮ್. ಮೊದಲನೇ ಅಪ್ಡೇಟ್ಗೆ ಹೋಗುವ ಸಮಯ. ಶಾಕಿಂಗ್ ಅಪ್ಡೇಟ್ ಬರ್ತೈತೆ ಮಗ. ಅಟ್ ದ ಏಜ್ ಆಫ್ 41 ನ್ಯೂಜಿಲ್ಯಾಂಡ್ನ ರಾಸ್ ಟೇಲರ್ ರಿಟೈರ್ಮೆಂಟ್ ಇಂದ ಇಂಟರ್ನ್ಯಾಷನಲ್ ರಿಟೈರ್ಮೆಂಟ್ ಇಂದ ವಾಪಸ್ ಬರ್ತಾ ಇದ್ದಾರೆ ಮಾಮ್. ಏನ್ ಗುರು ಈ ಟೈಮಲ್ಲಿ ರಿಟೈರ್ಮೆಂಟ್ ಇಂದ ವಾಪಸ್ ಅಂತ ಶಾಕ್ ಆಗ್ತಿರೋ ಗೊತ್ತು. ಹೌದು, ರಿಟೈರ್ಮೆಂಟ್ ವಾಪಸ್ ಬರ್ತಿದ್ದಾರೆ. ನ್ಯೂಜಿಲ್ಯಾಂಡ್ಗೋಸ್ಕರ ಆಡೋದಕ್ಕೆ ಅಂತ ಅಲ್ಲ, ಬೇರೆ ನೇಷನ್ಗೋಸ್ಕರ ಆಡೋದಕ್ಕೆ ಬರ್ತಾ ಇದ್ದಾರೆ. ಸಮೋವಾ ಈ ನೇಷನ್ಗೆ ಆಡೋದಕ್ಕೆ ಬರ್ತಾ ಇದ್ದಾರೆ. ಈಸ್ಟ್ ಏಷ್ಯಾ ಪೆಸಿಫಿಕ್ T20 ವರ್ಲ್ಡ್ ಕಪ್ 2026 ಕ್ವಾಲಿಫೈಯರ್ಸ್ನ ಆಡೋದಕ್ಕೋಸ್ಕರ. ಸೊ ಕ್ವಾಲಿಫೈ ಆಯಿತು ಅಂತಂದರೆ ಈ ನೇಷನ್ನ ಕ್ವಾಲಿಫೈ ಮಾಡಿಸಿದ್ರೆ ಇವ್ರಿಗೆ ಏನೋ ಒಂಥರ ಎಕ್ಸ್ಟ್ರಾರ್ಡಿನರಿ ಹೆಮ್ಮೆ, ಒಂಥರ ಹಿರಿಮೆ ಬಂದ್ಬಿಡುತ್ತೆ ಅನ್ನೋ ಥರ ಕಾಣಿಸ್ತಾ. ಅದಕ್ಕೋಸ್ಕರ ಸ್ವಲ್ಪ ಪುಷ್ ಕೊಡೋಣ ಈ ನೇಷನ್ಗೆ ಅನ್ನೋ ಥರ ಬಂದು ಇದ್ದಾರೆ ವಾಪಸ್ಸು ಇವಾಗ ರಿಟೈರ್ಮೆಂಟಿಂದ. ನೋಡೋಣ ಅದೇನು ಮಾಡ್ತಾರೆ ಅಂತ. ಒಟ್ಟಲ್ಲಿ ಅಟ್ ದ ಏಜ್ ಆಫ್ 41 ರಿಟೈರ್ಮೆಂಟಿಂದ ವಾಪಸ್ ಬರೋದಿದೆಯಲ್ಲ, ಸೊ ಇಟ್ಸ್ ಅನ್ಬಿಲೀವಬಲ್. ಅಪ್ಡೇಟ್ ನಂಬರ್ 2, ಮಯಾಂಕ್ ಅಗರ್ವಾಲ್ ಸೆಟ್ ಟು ಪ್ಲೇ ಕೌಂಟಿ ಕ್ರಿಕೆಟ್. ಹೋಗ್ಬಿಟ್ಟು ಅಲ್ಲಿ ಡೊಮ್ಯಾಸ್ಟಿಕ್ ಸೀಸನ್ ಆಡ್ಕೊಂಡು ಬರ್ತಾರೆ ಇಂಗ್ಲೆಂಡಲ್ಲಿ. ಯಾರ್ಕ್ಷೈರ್ಗೆ ಇವರು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಅಪ್ಡೇಟ್ ಬರ್ತಿದೆ. ರಣಜಿ ಟ್ರೋಫಿ 2025-26 ಇನ್ನೇನು ಸ್ಟಾರ್ಟ್ ಆಗೋದ್ರಲ್ಲಿದೆ ಸ್ವಲ್ಪ ತಿಂಗಳಾದಮೇಲೆ. ಸೊ ಇದಕ್ಕೆ ಪ್ರಿಪ್ರೇಷನ್ ಅಂಗವಾಗಿ ಇವರು ಹೋಗ್ಬಿಟ್ಟು ಅಲ್ಲಿ ಯಾರ್ಕ್ಷೈರ್ಗೆ ಆಡ್ಬಿಟ್ಟು ಪಾರ್ಟಿಸಿಪೇಟ್ ಮಾಡ್ಕೊಂಡು ಬರ್ತಾರಂತೆ. ಸೊ ನೋಡೋಣ, ಕಮ್ ಬ್ಯಾಕ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಮಯಾಂಕ್ ಅಗರ್ವಾಲ್ದು. ಸೊ ಬರ್ತಾರೆ ಹೋಗ್ತಾರೆ ಟೀಮ್ ಇಂಡಿಯಾದಲ್ಲಿ. ಆ ಥರ ಆಗಿದೆ. ಸೊ ಒಂದು ಪಕ್ಕಾ ಕನ್ಸಿಸ್ಟೆನ್ಸಿ ಅನ್ನೋದು ಇಲ್ಲ ಮಯಾಂಕ್ ಅಗರ್ವಾಲ್ ಅವ್ರಿಗೆ. ಸೊ ಆ ಕನ್ಸಿಸ್ಟೆನ್ಸಿನ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಅಪ್ಕಮಿಂಗ್ ರಣಜಿ ಟ್ರೋಫಿಲಿ. ಅಪ್ಡೇಟ್ ನಂಬರ್ 3, ಹಾರ್ದಿಕ್ ಪಾಂಡ್ಯ ಅವರ ಹೊಸ ಸ್ಟೈಲ್ ನೋಡ್ತಾ ಇರ್ಬೋದು ಮಾಮ್. ನಕ್ಕಂದು ಯಾವ್ದು ಇದೆಲ್ಲ ಸ್ಟೈಲ್, ಚಿತಾಲ್ ಪತಾಲ್ ಸ್ಟೈಲ್ಗಳು ನಮ್ಮ ಹಾರ್ದಿಕ್ ಪಾಂಡ್ಯದು. ಎಲ್ಲ ಒಂಥರ ಹೆಂಗ್ ಹಾರ್ದಿಕ್ ಪಾಂಡ್ಯ ನೆನಪಾಗ್ತೈತೆ ಗುರು. ಅವಾಗೆಲ್ಲ ಬ್ಲೂ ಕಲರ್ ಚಿತಾಲ್ ಪತಾಲ್ ಆಗಿ ವೈಟ್ ಕಲರಲ್ಲಿ ಹಾಕ್ಸ್ಕೊಂಬರೋರಲ್ಲ, ಆ ಹಾರ್ದಿಕ್ ಪಾಂಡ್ಯ ನೆನಪಾಗ್ತೈತೆ ನೋಡಿ. ಎಲ್ಲ ಏನೇನು ಮಾಡ್ಕೊಂಡು ಅವಾಗೆಲ್ಲ ಜಾತ್ರೆ ಮಾಡ್ಕೊಂಬರೋರು, ಕೂದೆಲ್ಲ ಉದುರಿಸ್ಕೊಂಡು ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡ್ರು ಕೂಡ ಇವಾಗೆಲ್ಲ ಲೈಫೆಲ್ಲ ಉಣ್ಕೊಂಡು ಹೋದ್ರೂ ಕೂಡ ಅವನ ಅಜ್ಜಿ ಇದ್ರೆ ನಮ್ಮ ನೆಮ್ಮದಿಯಾಗಿರಬೇಕು ಅಂತ ನಾನು ಇದ್ದಂಗೆ ಗುರು ಇರೋದು ಅಂತ. ಮತ್ತೆ ಇವಾಗ ಹಳೇ ಹಾರ್ದಿಕ್ ಪಾಂಡ್ಯ ಏರ್ನೆಲ್ಲ ಚಿತಾಲ್ ಪತಾಲ್ ಮಾಡ್ಕೊಂಬೋದಿಲ್ಲ ಅಂತ ಹಾರ್ದಿಕ್ ಪಾಂಡ್ಯನ ನೋಡೋಕ್ಕೆ ಸಿಗ್ತಾ ಇದೆ. ಇದ್ರೆ ಹಿಂಗೆ ಇರಬೇಕು ಹಾರ್ದಿಕ್ ಪಾಂಡ್ಯ ಹತ್ರ ನೆಮ್ಮದಿಯಾಗೆ. ಅಪ್ಡೇಟ್ ನಂಬರ್ 4, ಇನ್ನೊಂದು ಕೆಲವೇ ದಿನ ಇದೆ ಏಷ್ಯಾ ಕಪ್ ಸ್ಟಾರ್ಟ್ ಆಗೋದಕ್ಕೆ. ಏನು ಇನ್ಫಾರ್ಮೇಷನ್ ಇಲ್ವಲ್ಲ ಮಾಮ್. ಇಂಡಿಯನ್ ಟೀಮ್ ಏನು ಮಾಡ್ತೈತೆ ರಿಲೇಟೆಡ್ ಎಲ್ಲ ಸಪ್ರೇಟ್ ಆಗಿ ಹೋಗಿ ಲ್ಯಾಂಡ್ ಆಗ್ತಾವ್ರಂತೆ ಮಗ. ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ ಹೋಗ್ಬಿಟ್ಟು ಇವಾಗ ಲ್ಯಾಂಡ್ ಆಗಿದ್ದಾರಂತೆ ದುಬೈಯಲ್ಲೇ. ಶಿವಮ್ ದುಬೆ ಕೂಡ ಲ್ಯಾಂಡ್ ಆಗಿದ್ದಾರೆ. ಆ್ಯಂಡ್ ಕೋಚ್ ಕೋಟಕ್ ಕೂಡ ಲ್ಯಾಂಡ್ ಆಗಿದ್ದಾರೆ ಅಂತ ಅಪ್ಡೇಟ್ ಬಂದಿದೆ. ಸೊ ಇನ್ನೂ ಸುಮಾರು ಜನ ಹೋಗಿ ಇಳಿದಿದ್ದಾರೆ. ಸೊ ಒಬ್ಬೊಬ್ಬರೇ ಹೋಗಿ ಸಪ್ರೇಟಾಗಿ ಇಳಿತಾ ಇರೋದು ನಮಗೆ ಕ್ಲಾರಿಟಿ ಸಿಗ್ತಾ ಇಲ್ಲ, ಯಾರು ಹೋಗಿ ಇಳಿದಿದ್ದಾರೆ ಯಾರು ಹೋಗಿ ಇಳಿದಿಲ್ಲ ಅಂತ. ಒಟ್ಟಲ್ಲಿ ಗ್ರೂಪಾಗಿ ಟ್ರಾವೆಲ್ ಮಾಡಿಲ್ಲ ಇವರು, ಎಲ್ಲ ಸಪ್ರೇಟಾಗಿ ಹೋಗಿದ್ದಾರೆ. ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ ಸಪ್ರೇಟಾಗಿ ಹೋಗ್ತಾ ಇರೋಂಥದ್ದು. ಏನೆಲ್ಲ ಬೇರೆ ಪಾರ್ಟಲ್ಲಿ ಇದ್ರು ಅಂತಾನೆ ಎಲ್ಲರನ್ನೂ ಗುಡೆ ಹಾಕ್ಕೊಂಡು ಏನಕ್ಕೆ ಇಷ್ಟೊಂದು ಡಿಲೇ ಮಾಡಿದ್ರೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಪ್ರಿಪ್ರೇಷನ್ ಯಾವ ಥರ ಆಗಿದೆ ಇವ್ರದ್ದು, ಇನ್ನೂ ಎಲ್ಲೂ ಈಚೆಗಡೆ ಬಂದಿಲ್ಲ. ಇನ್ನೇನು ಕೆಲವೇ ದಿನ ಬೇರೆ ಇದೆ ಅಲ್ಲ. ಸ್ಟಾರ್ಟಿಂಗ್ ಇವ್ರ ಮೇಲೆ ಡಮ್ಮಿ ಟೀಮ್ಗಳು ಇರೋದ್ರಿಂದ, ಅಂದರೆ ಒಮಾನು ಅದು ಇದು ಇರೋದ್ರಿಂದ ಸ್ವಲ್ಪ ಉಡಾಫೆ ತೋರಿಸ್ತಾ ಇದ್ದಾರೆ. ಇನ್ನೂ 14ನೇ ತಾರೀಕಲ್ಲೋ ಪಾಕಿಸ್ತಾನ ಮೇಲಿರೋದು. ಪಾಕಿಸ್ತಾನ ಒಂಥರ ಡಮ್ಮಿ ಟೀಮ್ ಇದ್ದಂಗೆ ನಮಗೆ. ಹಂಗೆ ನೋಡೋಕೆ ಹೋದರೆ ಈ ಗ್ರೂಪ್ ಸ್ಟೇಜೇ ಒಂಥರ ಡಮ್ಮಿ ಟೀಮ್ ಇದ್ದಂಗೆ ನಮಗೆ, ಡಮ್ಮಿ ಇದ್ದಂಗೆ. ಹೆಂಗಿದ್ರು ಹೋಗ್ತೀವಿ, ನಮಗೆ ಮೇನ್ ಸ್ಟಾರ್ಟ್ ಆಗೋದು ಸೂಪರ್ ಫೋರ್ಸಿಂದ ಅಂತ ಅನ್ಕೊಂಡಿದ್ರ ನಂತರ ಕಾಣಿಸ್ತೈತೆ. ಅಂದರೆ ಇವರಿರೋ ಅಂಥ ಈ ಫ್ಲೋ ನೋಡ್ತೋ ಅಂತಂದರೆ ನಮಗೆ ಈ ಟೂರ್ನಮೆಂಟೇ ಡಮ್ಮಿ, ನಮಗೆ ಟ್ರೋಫಿ ಅನ್ನೋ ಥರ ಇದರ ಥರ ಕಾಣಿಸ್ತೈತೆ. ನೋಡೋಣ ಬ್ಯಾಕ್ ಫೈರ್ ಆಗುತ್ತೆ, ಟ್ರೋಫಿ ಎತ್ಕೊಬತ್ತಾರ ಅಂತ. ಅಪ್ಡೇಟ್ ನಂಬರ್ 5, ಇನ್ನೂ ಕ್ವಶನ್ ಅಲ್ಲೇ ಇದೆ ಯಾರು ಓಪನ್ ಮಾಡ್ತಾರೆ ಅಂತ. ಶುಭ್ಮನ್ ಗಿಲ್ ಅಂಡ್ ಅಭಿಷೇಕ್ ಶರ್ಮಾ ಓಪನ್ ಮಾಡ್ತಾರಾ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನು, ಅಥವಾ ಸಂಜು ಸ್ಯಾಮ್ಸನ್ ಅಭಿಷೇಕ್ ಶರ್ಮಾ ಓಪನ್ ಮಾಡಿದ್ರೆ ಇದು ಕೂಡ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನು. ಸಂಜು ಸ್ಯಾಮ್ಸನ್ ಕೂಡ ಒಳ್ಳೆ ಫ್ಲೋರ್ ಕಾಣಿಸ್ತಾ ಇದ್ದಾರೆ. ಡೊಮ್ಯಾಸ್ಟಿಕ್ ಸೀಸನ್ ಕೂಡ ಮಸ್ತಾಗಿದೆ ಅವರಿಗೆ. ಜೊತೆಗೆ ಇಂಡಿಯನ್ ಕ್ರಿಕೆಟ್ ಟೀಮಲ್ಲಿ ಆಡಿದಾಗಲೂ ಕೂಡ T20 ಮಸ್ತಾಗಿ ಆಡಿದ್ರು. ಬಟ್ ಇವಾಗ ರಿಪೋರ್ಟ್ಸ್ ಬರ್ತಾ ಇರೋದು ಶುಭ್ಮನ್ ಗಿಲ್ ಜೊತೆಗೆ ಇವ್ರು ಓಪನ್ ಮಾಡ್ತಾರೆ ಅಂತ, ಅಭಿಷೇಕ್ ಶರ್ಮಾ ಓಪನ್ ಮಾಡ್ತಾರೆ ಅಂತ. ಸಂಜು ಸ್ಯಾಮ್ಸನ್ ಎಲ್ಲ ಆಡ್ತಾರೆ, ಮತ್ತು ಮಿಡ್ಲ್ ಔಟಲ್ಲಿ ಆಡ್ತಾರ ಅಥವಾ ಲೋವರ್ ಮಿಡ್ಲ್ ಔಟಲ್ಲಿ ಆಡ್ತಾರ ಗೊತ್ತಿಲ್ಲ. ಒಟ್ಟು ಸಂಜು ಸ್ಯಾಮ್ಸನ್ ಇರಲೇಬೇಕು ಟೀಮಲ್ಲಂತೂ. ಬಟ್ ನನ್ನ ಪ್ರಕಾರ ಸಂಜು ಆ್ಯಂಡ್ ಅಭಿಷೇಕ್ ಶರ್ಮಾ ಓಪನ್ ಮಾಡಿದ್ರೆ ಮಸ್ತಾಗಿರುತ್ತೆ. ಯಾಕಂದರೆ ಸ್ಟ್ಯಾಟ್ಸು ಕೂಡ ಕಡಕಾಗಿದೆ ಇವರಿಬ್ಬರು ಓಪನ್ ಮಾಡಿದಾಗ. ನೋಡೋಣ ಯಾರು ಓಪನ್ ಮಾಡ್ತಾರೆ ಅಂತ. ಇದಿಷ್ಟು ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದರೆ ಮಗ ಒಂದು ಲೈಕ್ ಉದುರಿಸಿ ಗಾಯ್ಸ್. ಬಾಯ್.